ನಮಸ್ಕಾರ ಎಲ್ರಿಗೂ. ನಾನಿವತ್ ನಿಮ್ಗೆ ನಿಮ್ ಮನೇಲಿ ಏನಾದ್ರೂ ವೇಸ್ಟ್ ಪೇಪರ್ಸ್ ಇದ್ರೆ ಹೇಗೆ ಅದನ್ನ ರೀಸೈಕಲ್ ಮಾಡಿ ಹ್ಯಾಂಡ್ ಮೇಡ್ ಪೇಪರ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ಹಾಕುವಂತ ಎಲ್ಲಾ ವಿಡಿಯೋಸು ನಿಮ್ಗೆ ಬರ್ತಾ ಹೋಗುತ್ತೆ. ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಆಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಲೈಕ್ ಮಾಡಿದ್ರೆ ನನಗೆ ನೀವೊಂದು ಎನ್ಕರೇಜ್ ಮಾಡಿದ ಹಾಗಾಗುತ್ತೆ. ಸೊ ಪ್ಲೀಸ್ ಲೈಕ್ ಮಾಡಿ. ಮತ್ತೆ ಇನ್ಯಾಕ್ ತಡ, ವಿಡಿಯೋ ಶುರು ಮಾಡೋಣ ಬನ್ನಿ. ಇವಾಗ ನನ್ನ ಹತ್ರ ಪೇಪರ್ಸ್ ರೆಡಿ ಇದೆ, ಮತ್ತೆ ಈ ಪಾತ್ರೆಯಲ್ಲಿ ನೀರಿದೆ. ಇವಾಗ ಎಲ್ಲ ಪೇಪರ್ನ ಪೀಸ್ ಮಾಡ್ಬಿಟ್ಟು ಈ ಪಾತ್ರೆಗೆ ಹಾಕೋಬೇಕು. ಇವಾಗೆಲ್ಲ ರೆಡಿ ಆಗಿದೆ. ಪೇಪರ್ಸ್ ಎಲ್ಲ ಪೀಸ್ ಮಾಡಿ ನೀರೊಳಗಡೆ ಹಾಕೊಂಡಿದ್ದೀನಿ, ನೀವಿಲ್ಲಿ ನೋಡ್ಬೋದು. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸಿಲಿ ಪೇಸ್ಟ್ ಮಾಡ್ಕೋಬೇಕು. ಇವಾಗೆಲ್ಲ ಜಾರ್ಗ್ ಹಾಕೊಳ್ತೀನಿ. ಸ್ವಲ್ಪ ಹಾಕೊಳ್ಳಿ ಫಸ್ಟ್ ಟೈಮ್, ಆಮೇಲೆ ನೀರ್ ಹಾಕ್ಬೇಕು. ನೀರ್ ಜಾಸ್ತಿ ಇರ್ಬೇಕು, ಇಲ್ಲ ಅಂತಂದ್ರೆ ಪೇಸ್ಟ್ ಆಗಲ್ಲ ನೀಟಾಗಿ, ಎಲ್ಲ ಮಿಕ್ಸಿಲಿ ಸಿಗಾಕೊಳ್ಳುತ್ತೆ. ಇವಾಗ ಪೇಸ್ಟ್ ಮಾಡ್ತೀನಿ. ಓಕೆ, ಇವಾಗ ಪೇಸ್ಟ್ ಆಗಿರತ್ತೆ. ನೋಡ ತೆಗೆದು, ನೋಡಿ ಇಲ್ಲಿ ಹೇಗಾಗಿದೆ. ಫುಲ್ ಪೇಪರ್ ಚಟ್ನಿ. ಇವಾಗ ತೆಗೆದುಬಿಟ್ಟು ಪೇಪರ್ ಮಾಡೋಣ. ಇವಾಗ ಫೈನಲಿ ಪೇಪರ್ ಮಾಡೋದಿಕ್ಕೆ ಎಲ್ಲ ರೆಡಿ ಆಗಿದೆ. ನೋಡಿ, ಈ ತರ ಒಂದು ಬಕೆಟ್, ಇದರಲ್ಲಿ ನೀರಿದೆ, ಮತ್ತೆ ಈ ತರ ಒಂದು ಬಟ್ಟೆ ಹಾಕೊಂಡಿದೀನಿ. ನೆಕ್ಸ್ಟ್ ಅದ್ರ ಮೇಲೆ ಪೇಪರ್ ಹಾಕೋದಿಕ್ಕೆ ಡ್ರೈ ಆಗಕ್ ಬಿಡ್ಬೇಕು. ಆಮೇಲೆ ಈ ತರ ಒಂದು ಜರಡಿ ತಗೊಳ್ಳಿ. ಈ ತರ ರೌಂಡ್ ಶೇಪ್ ಆದ್ರೂ ಇರ್ಬೋದು, ಯಾವ ಶೇಪ್ ಅಲ್ಲಿ ಇದ್ರು ಏನು ಪ್ರಾಬ್ಲಮ್ ಇಲ್ಲ. ಈ ತರ ಸ್ಟ್ರಾಂಗ್ ಆಗಿರ್ಬೇಕು, ಇಲ್ಲಿ ಸ್ಟಿಫ್ ಆಗಿ. ನೀವು ಕೆಲವರು ಬಟ್ಟೆನೂ ಎಲ್ಲ ಮಾಡ್ತಾರೆ, ಈ ತರ ಒಂದು ವುಡನ್ ಫ್ರೇಮ್ ಆ ತರ ತಗೊಂಡು ಎಲ್ಲ. ಆದ್ರೆ
ಈ ತರ ಸ್ಟಿಫ್ ಆಗಿ ಗಟ್ಟಿಗಿರ್ಬೇಕು, ಶೇಕ್ ಆಗ್ತಿರ್ಬಾರ್ದು, ಆ ತರ ಟೈಟ್ ಕಟ್ಬೇಕು. ಸೊ ಸಿಂಪಲ್ ಆಗಿರ್ಲಿ, ಮನೇಲೆ ಇರೋಂತ ವಸ್ತುಗಳಿಂದ ಮಾಡ್ತಿರೋದಲ್ವಾ, ಅದಕ್ಕೆ ನಾನು ಸಿಂಪಲ್ ಆಗಿ ಜರಡಿನೇ ತಗೊಂಡಿದ್ದೀನಿ. ಓಕೆ, ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ಅವಾಗ್ಲೇ ಪೇಪರ್ ಪೇಸ್ಟ್ ಮಾಡ್ಕೊಂಡ್ವಲ್ಲ, ಅದನ್ನ ನಾನು ಇಟ್ಕೊಂಡಿದ್ದೀನಿ ಇದರಲ್ಲಿ. ಇವಾಗ ಈ ಒಂದು ಸೌಟಲ್ಲಿ ಎತ್ಕೊಂಡು ನೀರೊಳಗಡೆ ಹಾಕ್ತೀನಿ ಸ್ವಲ್ಪ. ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಎಲ್ಲ ಕಡೆ. ಫುಲ್ ಎಲ್ಲ ಡೈಲ್ಯೂಟ್ ಆಯ್ತು. ಇವಾಗ ಮಾಮೂಲಿ ಜರಡಿ ತಗೊಂಡಿದ್ದೀನಿ, ಈ ತರ ಹಿಂಗೆ ಉಲ್ಟಾ ನೀರೊಳಗಡೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಹೊತ್ತು, ತಕ್ಷಣ ಎತ್ಬೇಡಿ, ಸ್ವಲ್ಪ ಹೊತ್ತು ಹಿಂಗೆ ಇಟ್ಕೊಂಡು ಶೇಕ್ ಮಾಡಿದ್ರೆ ಎಲ್ಲ ಪೇಪರ್ ಎಲ್ಲ ಅದ್ರ ಮೇಲೆ ಕೂತ್ಕೋಬೇಕು. ನಾವು ಪೇಪರ್ ಪುಡಿ ಏನ್ ಮಾಡಿದ್ವಿ ಅದೆಲ್ಲ. ನೋಡಿ, ಈ ತರ ಪೇಪರ್ ಅದ್ರ ಮೇಲೆ ಕುತ್ಕೋಬೇಕು. ಇವಾಗ ಇಲ್ಲಿ ಬಟ್ಟೆ ಇದೆ, ಸೊ ನಾನು ಬಟ್ಟೆ ಮೇಲೆ ಹಾಕ್ತಾ ಇದ್ದೀನಿ ಉಲ್ಟಾ. ಇವಾಗ ಈ ತರ ಪ್ರೆಸ್ ಮಾಡ್ಕೊಳ್ಳಿ ಒಳಗಡೆ ಎಲ್ಲ ಕಡೆಗೂ. ಇವಾಗ ಡ್ರೈ ಆಗಿರೋ ಈ ತರ ಒಂದು ಬಟ್ಟೆ ತಗೊಂಡು ಆ ಬಟ್ಟೆ ಪ್ರೆಸ್ ಮಾಡಿ, ಯಾಕೆಂದ್ರೆ ನೀರ್ನೆಲ್ಲ ಅದು ಹೀರ್ಕೊಳ್ಳುತ್ತೆ. ಇವಾಗ ಓಪನ್ ಮಾಡ್ತೀನಿ. ವಾವ್, ನೋಡಿ ಈ ತರ ಸರ್ಕಲ್ ಆಗಿ ಬರ್ಬೇಕು. ಇವಾಗ ಇದು ಪ್ಲೇನ್ ಆಗಿ ಮಾಡಿರೋದು. ಇವಾಗ ಕಲರ್ ಹಾಕೋಣ, ಯಾವ್ದಾದ್ರು ಕಲರ್ ಮಿಕ್ಸ್ ಮಾಡೋಣ, ಯಾವ ತರ ಬರುತ್ತೆ ಅಂತ. ನಾವಿವಾಗ ಇದರಲ್ಲಿ ಗ್ರೀನ್ ಕಲರ್ ಹಾಕಿದೀವಿ
ಆಕ್ಚುಲಿ ಬ್ರೋ ಹಾಕಿದ್ದು ನನಗೆ ಕಲರ್ ಅಡ್ಜಸ್ಟ್ ಮಾಡಕ್ಕೆ ಗೊತ್ತಾಗಲ್ಲ ಅಲ್ವಾ, ಸೊ ಅದಕ್ಕೆ ಇವಾಗ ಜರ್ಡಿನೂ ಇದ್ರೊಳಗೆ ಹಾಕಿದ್ದೀನಿ. ಇವಾಗ ತೆಗಿತೀನಿ. ಮತ್ತೆ ಬಟ್ಟೆಲೆಲ್ಲ ಒರೆಸ್ತಾ ಇದ್ದೀನಿ. ವಾವ್, ನೋಡಿ ಇವಾಗ ಡ್ರೈ ಆಗಕ್ ಬಿಡ್ತೀನಿ. ಫುಲ್ ಕಂಪ್ಲೀಟ್ ಆಗಿ ನೀರೆಲ್ಲ ಡ್ರೈ ಆಗ್ಬೇಕು. ಆಮೇಲೆ ನಾನ್ ನಿಮಗ್ ತೋರಿಸ್ತೀನಿ ಹೇಗಿರತ್ತೆ ಅಂತ. ಫೈನಲಿ ಇವಾಗ ಪೇಪರ್ ಎಲ್ಲ ಡ್ರೈ ಆಗಿದೆ. ಬಟ್ಟೆಯಿಂದ ತೆಗೆದು ತೋರಿಸ್ತೀನಿ. ನೋಡಿ ಎಷ್ಟ್ ಚೆನ್ನಾಗ್ ಬಂದಿದೆ ತೆಳ್ಳಗೆ. ಈ ಪೇಪರ್ ತೆಗಿತೀನಿ. ನೋಡಿ ಗ್ರೀನ್ ಕಲರ್ ಹಾಕಿದ್ವಲ್ಲ, ಎಷ್ಟ್ ಚೆನ್ನಾಗ್ ಬಂದಿದೆ ಪೇಪರ್. ಹ್ಯಾಂಡ್ ಮೇಡ್ ಪೇಪರ್. ನೀವು ಈ ತರ ಮನೇಲಿ ಮಾಡ್ಕೋಬಹುದು. ಮಾಡ್ಬಿಟ್ಟು ಟ್ರೈ ಮಾಡಿ ಮನೇಲಿ, ಹೇಗ್ ಬಂದಿದೆ ಅಂತ ಕಮೆಂಟ್ ಮಾಡಿ. ಆಮೇಲೆ ನಿಮ್ ಕ್ರಿಯೇಟಿವಿಟಿ ಯೂಸ್ ಮಾಡ್ಕೊಂಡು ಬೇರೆ ತರನು ಎಲ್ಲ ಮಾಡ್ಬೋದು. ಕೆಲವರೆಲ್ಲ ಈ ಪೇಪರ್ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ, ಅದನ್ನೇ ಎಲ್ಲ ಈ ಬಟ್ಟೆ ಮೇಲೆ ತಟ್ಬಿಟ್ಟು, ಇಲ್ಲ ಜರಡಿ ಇತ್ತಲ್ವಾ ಅದ್ರ ಮೇಲೆ ತಿಕ್ಕಾಗಿ ಸ್ವಲ್ಪ ಪೇಸ್ಟ್ ಅನ್ನ ಹಾಕಿ, ಅದೇ ನಾನ್ ಮಾಡಿದ ತರನೇ ಹಿಂಗೆ ಬಟ್ಟೆ ಮೇಲೆ ಹಾಕಿದಾಗ ಸ್ವಲ್ಪ ತಿಕ್ಕಾಗಿ ಬರುತ್ತೆ ಪೇಪರ್. ಅದರಿಂದ ಏನೋ ವಾಲ್ ಹ್ಯಾಂಗಿಂಗ್ ತರ ಆತರ ಏನಾದ್ರೂ ಕ್ರಾಫ್ಟ್ ಮಾಡ್ಕೋಬಹುದು. ಇದನ್ನ ನೋಡಿ, ಇದ್ರಲ್ಲೂ ಅಷ್ಟೇನೆ. ಇವಾಗ ಈ ತರ ಪೇಪರ್ಗಳೆಲ್ಲ ಮಾಡ್ಕೊಂಡು ನೀವು ಗ್ರೀಟಿಂಗ್ಸ್ ಎಲ್ಲ ಮಾಡ್ಬೋದು. ಯಾರಿಗಾದ್ರೂ ವಿಶಸ್ ಮಾಡ್ಬೇಕು ಅಂತಿದ್ರೆ ಗ್ರೀಟಿಂಗ್ಸ್ ಅಲ್ಲಿ, ಸೊ ಈ ಪೇಪರ್ ಯೂಸ್ ಮಾಡಿದ್ರೆ ನೀವೇ ಮಾಡಿರೋ ಪೇಪರ್ ಅಲ್ವಾ, ಎಷ್ಟ್ ಚೆನ್ನಾಗಿರುತ್ತೆ ನೋಡಿ. ಇದನ್ನ ಟ್ರೈ ಮಾಡಿ. ಆಮೇಲೆ ಕ್ರಿಯೇಟಿವ್ ಆಗಿ ಏನಾದ್ರೂ ಮಾಡಿದ್ರೆ ಹೇಗ್ ಬಂತು, ನೀವೇನ್ ಮಾಡಿದ್ರಿ ಅನ್ನೋದನ್ನ ಕಮೆಂಟ್ ಅಲ್ಲಿ ನನ್ಗೆ ತಿಳಿಸಿ. ಅವಾಗ ಸೊ ದಟ್ ನನ್ಗೂ ಖುಷಿ ಆಗತ್ತೆ. ಆಮೇಲೆ ನೀವು ಯಾವ ಊರವರು ಅಂತ ಕಮೆಂಟ್ ಮಾಡಿ. ಅವಾಗ ನಿಮ್ ಊರ ಹೆಸರು ಹೇಳ್ಕೊಳಕ್ಕೆ ನಿಮ್ಗೂ ಒಂದು ಪ್ರೌಡ್ ಆಗತ್ತೆ. ಮತ್ತೆ ನನಗೆ ಓ, ಎಷ್ಟೋ ಊರುಗಳಿಂದ ನೋಡ್ತಾ ಇದ್ದಾರೆ ನನ್ನ ವಿಡಿಯೋಸ್ನ ಅನ್ನೋದು ನನ್ಗೂ ಕೂಡ ಪ್ರೌಡ್ ಆಗತ್ತೆ ಅಲ್ವಾ. ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡೋದನ್ನ ಮರಿಬೇಡಿ. ಮತ್ತೆ ಏನೋ ಸಜೆಷನ್ ಇದ್ರೂನು ನೀವು ಕಮೆಂಟ್ ಅಲ್ಲಿ ತಿಳಿಸಿ. ಈ ವಿಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ ಯು.